ಈಗ ಆಟದಲ್ಲಿ ಡ್ಯಾನಿ ಹೆಸರಿದೆ. ಡ್ಯಾನಿ ಇದ್ದವನು ಆಡುತ್ತಾನೆ. ಅವನಿಗೆ ಒಂದು ಕಾರ್ಡ್ ಬರುತ್ತೆ. ನೀವು 2 ಸ್ಟೆಪ್ ಹಿಂದೆ ಹೋಗಿ ಎಂದು ಆ ಕಾರ್ಡ್ನಲ್ಲಿ ಇರುತ್ತೆ. ಹಾಗೆ ಈ ಕಡೆ ಲಿಸಾಳನ್ನು ತೋರಿಸುತ್ತಾರೆ. ಆ ಗ್ರಹದ ಹತ್ತಿರ ಹೋಗಿದ್ದರಿಂದ ಐಸ್ ಎಲ್ಲ ಕರಗಿ ಲಿಸಾಗೆ ಎತ್ತರ ಆಗಿರುತ್ತೆ. ಇಷ್ಟು ತಂಪು ಯಾಕಿದೆ ಎಂದು ಹೊರಗಡೆ ಬಂದು ನೋಡುತ್ತಾಳೆ. ಅಲ್ಲಿ ಹೀಟರ್ ಇದ್ದಿದ್ದು ಪೂರ್ತಿಯಾಗಿ ಆಫ್ ಆಗಿರುತ್ತೆ. ಅದನ್ನ ಲಿಸಾ ಇದ್ದವಳು ಮತ್ತೆ 50 ಡಿಗ್ರಿಗೆ ಆ ಹೀಟರ್ ಅನ್ನ ಆನ್ ಮಾಡ್ತಾಳೆ. ಹಾಗೆ ಈ ಕಡೆ ವಾಲ್ಟರ್ ಇದ್ದವನು ಗೇಮ್ ಅನ್ನ ಆಡುತ್ತಾನೆ. ಈ ಬಾರಿ ಆ ಗೇಮ್ ನಲ್ಲಿ ಒಂದು ಗೋಲ್ಡ್ ಕಾರ್ಡ್ ಬರುತ್ತೆ. ಆ ಗೋಲ್ಡ್ ಕಾರ್ಡ್ ನಲ್ಲಿ ಬರೆದಿರುತ್ತಾನೆ, ನಿಮ್ಮ ಹತ್ತಿರ ಒಂದು ನಕ್ಷತ್ರ ಹಾದು ಹೋಗುತ್ತೆ, ನಿಮ್ಮ ಬೇಡಿಕೆ ಇದ್ದಿದ್ದು ಆ ನಕ್ಷತ್ರಕ್ಕೆ ಹೇಳಬೇಕು ಎಂದು ಆ ಒಂದು ಕಾರ್ಡ್ ನಲ್ಲಿ ಬರೆದಿರುತ್ತೆ. ಈಗ ಡ್ಯಾನಿ ಇದ್ದವನು ಅಲ್ಲಿಂದ ಜಗಳವಾಡಿ ಹೋಗಿಬಿಡುತ್ತಾನೆ. ಅಷ್ಟರಲ್ಲಿ ನಕ್ಷತ್ರವೂ ಕೂಡ ಬರುತ್ತದೆ. ಸ್ವಲ್ಪ ಸಿಟ್ಟಿನಲ್ಲಿ ಇರುತ್ತಾನೆ ವಾಲ್ಟರ್ ಇದ್ದವನು. ಕಣ್ಣು ಮುಚ್ಚಿ ನಕ್ಷತ್ರದ ಮುಂದೆ ಬೇಡಿಕೆಯನ್ನ ಬೇಡುತ್ತಾನೆ. ಹಾಗೆ ಹಿಂದುಗಡೆಯಿಂದ ಅಸ್ಟ್ರೋನಾಟ್ ಇದ್ದವನು ಈ ರೀತಿ ಮಾಡಬೇಡ ಎಂದು ಹೇಳುತ್ತಿರುತ್ತಾನೆ. ಈಗ ಆ ಒಂದು ನಕ್ಷತ್ರ ಇದ್ದಿದ್ದು ಅಲ್ಲಿಂದ ಹೋಗಿಬಿಡುತ್ತೆ. ಈಗ ಅಸ್ಟ್ರೋನಾಟ್ ಇದ್ದವನು ವಾಲ್ಟರ್ನ ಬೇಯುತ್ತಾ ಅಲ್ಲಿಂದ ಹೋಗುತ್ತಾನೆ. ಡ್ಯಾನಿಯನ್ನ ಹುಡುಕಲು ಶುರು ಮಾಡುತ್ತಾನೆ. ಹಾಗೆ ವಾಲ್ಟರ್ನ ಬೇಯುತ್ತಾನೆ, ನೀನು ಹೀಗೆ ಮಾಡಬಾರ್ದಿತ್ತು ಎಂದು ವಾಲ್ಟರ್ನ ಬೇಯುತ್ತಿರುತ್ತಾನೆ. ಈಗ ಡ್ಯಾನಿಗೆ ರೂಮಿಗೆ ಬಂದು ನೋಡ್ತಾನೆ. ಅಲ್ಲಿ ಎಲ್ಲಿಯೂ ಕೂಡ ಡ್ಯಾನಿ ಇರುವುದಿಲ್ಲ. ಮತ್ತೆ ವಾಲ್ಟರ್ನ ಬೈಯಲು ಶುರು ಮಾಡುತ್ತಾನೆ. ಆದರೆ ವಾಲ್ಟರ್ ಇದ್ದವನು ಒಂದು ಬೇಸ್ಬಾಲ್ ಅನ್ನ ವಿಶ್ನಲ್ಲಿ ಬೇಡಿಕೊಂಡಿರುತ್ತಾನೆ. ಹಾಗೆ ಈಗ ಮಂಚದ ಕೆಳಗಿಂದ ಡ್ಯಾನಿಯೂ ಕೂಡ ಬರುತ್ತಾನೆ. ನಾನು ಫುಟ್ಬಾಲ್ ಅನ್ನ ಪಡೆದಿದ್ದೀನಿ ಎಂದು ವಾಲ್ಟರ್ ಇದ್ದವನು ಎಲ್ಲರ ಮುಂದೆ ಹೇಳುತ್ತಾನೆ. ಡ್ಯಾನಿ ಇದ್ದವನು ಗೇಮ್ ಬೇಗನೆ ಮುಗಿಯಲಿ ಎಂದು ಬೇಡಿಕೋಬೇಕು ಎಂದು ಕೇಳುತ್ತಾನೆ. ವಾಲ್ಟರ್ ಇದ್ದವನು ಈ ಅಸ್ಟ್ರೋನಾಟ್ ಇದ್ದವನು ನನಗೆ ಹಿಂದುಗಡೆಯಿಂದ ಕನ್ಫ್ಯೂಸ್ ಮಾಡುತ್ತಿದ್ದ, ಅದಕ್ಕಾಗಿ ನನಗೆ ಬೇಡಲು ಆಗಲಿಲ್ಲ ಎಂದು ಹೇಳುತ್ತಾನೆ. ಈಗ ಅಸ್ಟ್ರೋನಾಟ್ ಇದ್ದವನು ಹೀಗೇಕೆ ಮಾಡಿದೆ ಎಂದು ಹೇಳುತ್ತಾನೆ. ನಾನು ಕೂಡ ಗೇಮ್ ಅನ್ನು ಆಡಲು ಶುರು ಮಾಡಿದೆ. ಇದೇ ರೀತಿ ನನಗೆ ವಿಶ್ ಕಾರ್ಡ್ ಕೂಡ ಬಂದಿತ್ತು. ಆವಾಗ ನಾನು ಮತ್ತು ನನ್ನ ತಮ್ಮ ಇಬ್ಬರು ಜಗಳಾಡಿದ್ದೆವು. ಸಿಟ್ಟಿನಲ್ಲಿ ಜಗಳಾಡಿದ್ದ ನಾವು ಈಗ ನನ್ನ ತಮ್ಮ ಹುಟ್ಟಿರಬಾರದಿತ್ತು ಎಂದು ಬೇಡಿಕೊಂಡೆ. ನನ್ನ ಜೊತೆ ಯಾರು ಕೂಡ ಆಡಲು ಇರಲಿಲ್ಲ. ನಾನು ಪೂರ್ತಿಯಾಗಿ ಅಂತರಿಕ್ಷದಲ್ಲಿ ಇದ್ದು ಬಿಟ್ಟೆ ಎಂದು ಹೇಳುತ್ತಾನೆ. ಈ ವಿಷಯವನ್ನ ಅಸ್ಟ್ರೋನಾಟ್ ಹೇಳಿದ ಮೇಲೆ ವಾಲ್ಟರ್ಗೆ ಡ್ಯಾನಿಯ ಮೇಲೆ ಪ್ರೀತಿ ಬರಲು ಶುರು ಮಾಡುತ್ತೆ. ಹಾಗೆ ಈಗ ಅಸ್ಟ್ರೋನಾಟ್ ಇದ್ದವನು ಹೇಳುತ್ತಾನೆ, ಈಗ ಹೀಟ್ ಬಹಳ ಹೆಚ್ಚಾಗಿದೆ ಎಂದು. ಏಕಿರಬಹುದು ಎನ್ನುವಷ್ಟರಲ್ಲಿ ಈಗ 2 ಜಾರ್ಗಾನ್ ಶಿಪ್ಗಳು ಬಂದು ಮತ್ತೆ ಆ ಮನೆಯ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡಿರುತ್ತವೆ. ಈಗ 3 ಜನ ಹೊರಗಡೆ ಬಂದು ನೋಡ್ತಾರೆ. ಅರ್ಧ ಮನೆಯನ್ನೇ ಜಾರ್ಗಾನ್ ಶಿಪ್ ಇದ್ದಿದ್ದು ನಾಶ ಮಾಡಿರುತ್ತವೆ. ಮತ್ತೊಂದು ವಿಷಯವನ್ನ ಇಲ್ಲಿ ಗಮನಿಸುತ್ತಾರೆ, ಗೇಮ್ ಕೂಡ ಅದೇ ರೂಮಿನಲ್ಲಿ ಇತ್ತು. ಅದು ಕೂಡ ಈಗ ಜಾರ್ಗಾನ್ಸ್ಗಳ ಶಿಪ್ ನಲ್ಲಿ ಇದೆ ಎಂದು ತಿಳಿಯುತ್ತೆ. ಈಗ ಅಸ್ಟ್ರೋನಾಟ್ ಹೇಳುತ್ತಾನೆ, ಈ ಒಂದು ಕೆಲಸವನ್ನ ಮಾಡಲು ಒಂದು ಉಪಾಯ ಇದೆ. ಮನೆಯ ಒಂದು ಒಲೆಯಲ್ಲಿ ಬೆಂಕಿಯನ್ನ ಹಾಕಿ ಎಂದು ಹೇಳುತ್ತಾನೆ. ಈಗ ಡ್ಯಾನಿ ಮತ್ತು ವಾಲ್ಟರ್ ಇದ್ದವರು ಇಬ್ಬರು ಸೇರಿ ಬೆಂಕಿಯನ್ನ ಹಚ್ಚಲು ಶುರು ಮಾಡುತ್ತಾರೆ. ಮನೆಯಲ್ಲಿ ಇರುವ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಬೆಂಕಿಯನ್ನ ಹಾಕುತ್ತಿರುತ್ತಾರೆ. ಈಗ ಲಿಸಾ ಇದ್ದವಳು ಬಂದು ನೋಡುತ್ತಾಳೆ. ಈ ಬೆಂಕಿಯನ್ನ ಕಂಡು ಅಲ್ಲೇ ಇದ್ದ ಫೈರ್ ಬ್ರಿಗೇಡ್ ಅನ್ನ ತೆಗೆದುಕೊಂಡು ಬೆಂಕಿಯನ್ನ ನಂದಿಸುತ್ತಾಳೆ. ವಾಲ್ಟರ್ ಮತ್ತು ಡ್ಯಾನಿ ಇದ್ದವರು ಎಷ್ಟು ಹೇಳಿದರೂ ಸಹಿತ ಲಿಸಾ ಇದ್ದವಳು ಕೇಳುವುದಿಲ್ಲ. ಈಗ ಆ ಒಂದು ಸ್ಥಳಕ್ಕೆ ಅಸ್ಟ್ರೋನಾಟ್ ಇದ್ದವನು ಬರುತ್ತಾನೆ. ಜಾರ್ಗಾನ್ಸ್ಗಳು ಬಂದಿವೆ ಎಂದು ಹೇಳುತ್ತಾನೆ. ಈಗ 4 ಜನ ಸೇರಿ ಹೊರಗಡೆ ಬರುತ್ತಾರೆ. ಬಂದು ನೋಡುತ್ತಾರೆ. ಈಗ ಆ ಒಂದು ಫೈರ್ ಇದ್ದಿದ್ದನ್ನ ಕ್ಲೋಸ್ ಮಾಡಿ ಮನೆ ಒಳಗಡೆ ಬರಲು ಒಂದು ಹುಕ್ಕನ್ನು ತಯಾರಿಸಿರುತ್ತಾರೆ. ಆ ಹುಕ್ಕನ್ನು ಮನೆಗೆ ಹಾಕಲು ಶುರು ಮಾಡುತ್ತವೆ ಜಾರ್ಗಾನ್ಸ್ಗಳು. ಈಗ ಇವು ಮನೆ ಒಳಗಡೆ ಬರುತ್ತೇವೆ ಎಂದು ತಿಳಿದು ಲಿಸಾ ಇದ್ದವಳು ಓಡಿ ಹೋಗುತ್ತಾಳೆ. ಲಿಸಾ ಇದ್ದವಳು ನೆಲಮಾಳಿಗೆಯಲ್ಲಿ ಅಡುಗೆಕೊಳ್ಳಲು ಹೋಗುತ್ತಾಳೆ. ಆಗ ಇವರಿಗೆ ತಿಳಿಯುತ್ತೆ ನೆಲಮಾಳಿಗೆಯಲ್ಲಿ ಒಂದು ರೋಬೋಟ್ ಇದೆ ಎಂದು. ಅವರು ಬಂದು ಹೇಳುವಷ್ಟರಲ್ಲಿ ಆ ರೋಬೋಟ್ ಇದ್ದಿದ್ದನ್ನ ಲಿಸಾ ಇದ್ದವಳು ನೋಡುತ್ತಾಳೆ. ಮತ್ತೆ ತಕ್ಷಣ ಬಾಗಿಲನ್ನ ಕ್ಲೋಸ್ ಮಾಡುತ್ತಾಳೆ. ಈಗ 4 ಜನ ಸೇರಿ ಒಂದು ರೂಮಿನಲ್ಲಿ ಅಡುಗಿಕೊಂಡು ಕುಳಿತುಕೊಳ್ತಾರೆ. ನೀವು ಎಲ್ಲ ಇಲ್ಲೇ ಕುಳಿತುಕೊಳ್ಳಿ, ನಾನು ಹೋಗಿ ಗೇಮನ್ನ ತರುತ್ತೇನೆ ಎಂದು ಅಸ್ಟ್ರೋನಾಟ್ ಇದ್ದವನು ಹೋಗುತ್ತಾನೆ. ಮುಂದೆ ಒಂದು ವಾಕಿ ಟಾಕಿ ಇರುತ್ತೆ. ಆ ವಾಕಿ ಟಾಕಿಯನ್ನ ತೆಗೆದುಕೊಂಡು ಹೋಗುತ್ತಾನೆ. ಆದರೆ ಮೊದಲೇ ಡ್ಯಾನಿ ಇದ್ದವನು ಒಂದು ವಾಕಿ ಟಾಕಿಯನ್ನ ಮುರಿದಿರುತ್ತಾನೆ. ಆ ಗೇಮನ್ನ ತರಲು ಹೋದ ಅಸ್ಟ್ರೋನಾಟ್ ಇದ್ದವನು ವಾಪಸ್ಸು ಬರುತ್ತಾನೆ. ವಾಪಸ್ಸು ಬಂದು ಹೇಳುತ್ತಾನೆ, ಅಲ್ಲಿ ಜಾರ್ಗಾನ್ಸ್ಗಳು ಬಹಳ ಇವೆ, ಇನ್ನೇನು ಗೇಮ್ ತೆಗೆದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಜಾರ್ಗಾನ್ಸ್ಗಳು ಬಂದು ಬಿಟ್ಟವು. ಕೆಳಗಡೆ ಬಹಳ ಇವೆ, ಮೇಲ್ಗಡೆ ಇನ್ನೇನು ಸ್ವಲ್ಪದರಲ್ಲಿ ಬರಬಹುದು ಎಂದು ಹೇಳುತ್ತಾನೆ. ಡ್ಯಾನಿ ಇದ್ದವನು ಒಂದು ಉಪಾಯವನ್ನು ಹೇಳುತ್ತಾನೆ. ನಮ್ಮ ಮನೆಯಲ್ಲಿ ಒಂದು ಸಣ್ಣ ಲಿಫ್ಟ್ ಇದೆ. ಆ ಲಿಫ್ಟಿನ ಮೂಲಕ ಹೋದರೆ ಕೆಳಗೆ ನೆಲಮಾಳಿಗೆಯಲ್ಲಿ ಹೋಗಬಹುದು ಎಂದು ಹೇಳ್ತಾನೆ. ಆದರೆ ಆ ಲಿಫ್ಟ್ನಲ್ಲಿ ಡ್ಯಾನಿಯನ್ನ ಬಿಟ್ಟರೆ ಯಾರೂ ಸಹಿತ ಕೂಡಲು ಆಗುವುದಿಲ್ಲ, ಏಕೆಂದರೆ ಅಷ್ಟು ಚಿಕ್ಕ ಲಿಫ್ಟ್ ಅದು ಆಗಿರುತ್ತದೆ. ಈಗ ಡ್ಯಾನಿ ಹತ್ತಿರ ಒಂದು ವಾಕಿ ಟಾಕಿಯನ್ನು ಕೊಟ್ಟು ಅವನನ್ನ ಕೆಳಗಡೆ ಕಳಿಸುತ್ತಾರೆ. ಹೀಗೆ ಡ್ಯಾನಿಯು ಕೆಳಗಡೆ ಹೋಗುತ್ತಿರುವಾಗ ಲಿಸಾ ಇದ್ದವಳು ಮೇಲ್ಗಡೆ ಜಾರ್ಗಾನ್ಸ್ಗಳು ಬರಬಹುದಾ ಎಂದು ನೋಡುತ್ತಾ ಇರುತ್ತಾಳೆ. ಹಾಗೆ ಕೆಳಗಡೆ ಸಾವಕಾಶವಾಗಿ ಇಳಿಸುತ್ತಿರುವಾಗ ಜಾರ್ಗಾನ್ಸ್ಗಳು ಬರುವುದು ಕಾಣುತ್ತೆ. ಆವಾಗ ಲಿಸಾ ಇದ್ದವಳು ಎಲ್ಲರಿಗೂ ಶಾಂತವಾಗುವಂತೆ ಹೇಳುತ್ತಾಳೆ. ಕೆಳಗಡೆ ಹಗ್ಗವನ್ನ ಬಿಡುತ್ತಿದ್ದ ಅಸ್ಟ್ರೋನಾಟ್ ಇದ್ದವನು ಹಗ್ಗವನ್ನ ನಿಲ್ಲಿಸುತ್ತಾನೆ. ಹಗ್ಗವನ್ನ ನಿಲ್ಲಿಸಿದ ಮೇಲೆ ಲಿಫ್ಟ್ ಇದ್ದಿದ್ದು ಕೆಳಗಡೆ ಹೋಗುವುದು ನಿಂತು ಬಿಡುತ್ತೆ. ಈಗ ನಿಂತಿದ್ದಕ್ಕೆ ಡ್ಯಾನಿ ಇದ್ದವನು ಅಲ್ಲಿಯೇ ಅಲುಗಾಡಲು ಶುರು ಮಾಡುತ್ತಾನೆ. ಬಹಳ ಹಿಂದಿನ ಕಾಲದ ಲಿಫ್ಟ್ ಆಗಿದ್ದರಿಂದ ಅವುಗಳ ಚಕ್ರ ಮುರಿದು ಬಿಡುತ್ತೆ. ಆವಾಗ ಲಿಫ್ಟ್ ಇದ್ದಿದ್ದು ರಭಸವಾಗಿ ಕೆಳಗಡೆ ಹೋಗಲು ಶುರು ಮಾಡುತ್ತೆ. ಅಷ್ಟರಲ್ಲಿ ಅಸ್ಟ್ರೋನಾಟ್ ಇದ್ದವನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ. ಅಲ್ಲಿ ಆದ ಒಂದು ಶಬ್ದವನ್ನು ಕೇಳಿದ ಜಾರ್ಗಾನ್ ಇದ್ದಿದ್ದು ಮೇಲ್ಗಡೆ ಬರಲು ಶುರು ಮಾಡುತ್ತೆ. ಈಗ ವಾಲ್ಟರ್ ಮತ್ತು ಲಿಸಾಗೆ ಅಡಗಿಕೊಳ್ಳುವಂತೆ ಹೇಳುತ್ತಾನೆ. ಅಸ್ಟ್ರೋನಾಟ್ ಇದ್ದವನು ಸಹಿತ ಹಗ್ಗವನ್ನ ಕಟ್ಟಿ ಬೇರೆ ಕಡೆ ಹೋಗಿ ಅಡಗಿಕೊಂಡಿರುತ್ತಾನೆ. ಡ್ಯಾನಿ ಇದ್ದವನು ಹಾಗೆ ಕೆಳಗಡೆ ಹೋಗುತ್ತಾನೆ. ಲಿಫ್ಟ್ ಇದ್ದಿದ್ದು ಅರ್ಧದಷ್ಟು ನಿಂತಿರುತ್ತೆ. ಅಲ್ಲಿಂದ ಪಾರಾಗಿ
ಡ್ಯಾನಿ ಕೆಳಗಡೆ ನೋಡುತ್ತಾನೆ. ಗೇಮ್ ಕಾಣುತ್ತೆ. ಓಡಿ ಹೋಗಿ ಆ ಗೇಮನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಅವನಿಗೆ ಒಂದು ನಿರಾಸೆ ಕಾದಿರುತ್ತೆ. ಏಕೆಂದರೆ ಆ ಗೇಮಿನ ಮೇಲಿನ ಬಾಕ್ಸ್ ಆಗಿರುತ್ತೆ. ಹಾಗೆ ಆ ಕಡೆ ಈ ಕಡೆ ನೋಡುವಾಗ ಡ್ಯಾನಿಗೆ ಗೇಮ್ ಕಾಣುತ್ತೆ. ಅದು ಆ ಜಾರ್ಗಾನ್ಸ್ಗಳ ಶಿಪ್ನಲ್ಲಿ ಇರುತ್ತೆ. ಅದನ್ನು ನಾನು ತರ್ತೀನಿ ಎಂದು ಹೇಳಿ ಜಾರ್ಗಾನ್ಸ್ಗಳ ಶಿಪ್ನಲ್ಲಿ ಹೋಗುತ್ತಾನೆ ಡ್ಯಾನಿ. ಈ ಕಡೆ ಅಸ್ಟ್ರೋನಾಟ್ ಇದ್ದವನು ಆ ಬೇಡ ಬೇಡ ಎಂದರೂ ಕೇಳುವುದಿಲ್ಲ. ಜಾರ್ಗಾನ್ಸ್ಗಳ ಶಿಪ್ ಮೇಲೆ ಇದ್ದ ಆ ಗೇಮನ್ನು ತೆಗೆದುಕೊಳ್ಳಲು ಹೋಗುತ್ತಾನೆ. ಅಲ್ಲಿ ಮತ್ತೊಂದು ಜಾರ್ಗಾನ್ ಇರುತ್ತೆ. ಇನ್ನೇನು ಆ ಗೇಮನ್ನು ತೆಗೆದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಆ ಗೇಮ್ ಜಾರಿ ಒಂದು ಬೆಲ್ಟ್ ತರ ಇರುತ್ತೆ. ಅದು ಮುಂದೆ ಹೋಗಿ ಬೆಂಕಿಗೆ ಸಾಮಾನುಗಳನ್ನು ಹಾಕುತ್ತಾ ಒಂದು ಜಾರ್ಗಾನ್ ನಿಂತಿರುತ್ತೆ. ಆ ಬೆಲ್ಟ್ ಮೇಲೆ ಬೀಳುತ್ತೆ. ಹಾಗೆ ಇವನು ನಿಂತಿದ್ದ ಜಾಗವನ್ನು ಸಹಿತ ಜಾರ್ಗಾನ್ ಬಂದು ನೋಡುತ್ತೆ. ಅಲ್ಲಿ ಯಾರೂ ಕೂಡ ಇರುವುದಿಲ್ಲ. ಈಗ ಡ್ಯಾನಿ ಇದ್ದವನು ಆ ಗೇಮನ್ನ ಬೆನ್ನತ್ತಿ ಹೋಗುತ್ತಾನೆ. ಹಾಗೆ ಹೋಗುವಾಗ ಡ್ಯಾನಿಗೆ ಒಂದು ಕುರಿಗಳ ಗುಂಪು ಕಾಣುತ್ತೆ. ಆ ಕುರಿಗಳ ಮಧ್ಯದಿಂದ ಹಾಯ್ದು ಹೋಗುವಾಗ ಏನೋ ಒಂದು ರಸದ ತರ ಇರುವುದರ ಮೇಲೆ ಕಾಲು ಇಡುತ್ತಾನೆ. ಅದು ಲೈಟ್ ಮೇಲೆ ಮಿಂಚುತ್ತಿರುತ್ತದೆ. ಹಾಗೆ ಮುಂದೆ ಡ್ಯಾನಿ ಹೋಗುತ್ತಾನೆ. ಆ ಜಾರ್ಗಾನ್ ಇದ್ದಿದ್ದು ಈ ಗೇಮನ್ನು ತೆಗೆದುಕೊಂಡು ಇನ್ನೇನು ಬೆಂಕಿಯಲ್ಲಿ ಹಾಕಬೇಕು ಎನ್ನುವಾಗಲೇ ಕುರಿಗಳು ಬೇರೆ ಕಡೆ ಹೋಗಿದ್ದನ್ನ ಜಾರ್ಗಾನ್ ನೋಡುತ್ತೆ. ಆಗ ಆ ಗೇಮನ್ನ ಅಲ್ಲೇ ಇಟ್ಟು ಕುರಿಗಳನ್ನು ಹಿಡಿಯಲು ಹೋಗುತ್ತೆ. ಈಗ ಡ್ಯಾನಿ ಇದ್ದವನು ಆ ಒಂದು ಗೇಮನ್ನು ತೆಗೆದುಕೊಂಡು ಮತ್ತೆ ಒಳಗಡೆ ಬರುತ್ತಾನೆ. ಒಳಗಡೆ ಬಂದು ಆ ಲಿಫ್ಟ್ ನಲ್ಲಿ ಹತ್ತಿ ಕೂಡುತ್ತಾನೆ. ಈಗ ಅವನು ಕಾಲು ಇಟ್ಟಿದ್ದ ಒಂದು ವಿಷಯದ ಮೇಲೆ ಅದು ಅವನ ಬೂಟಿಗೆ ಅಂಟಿಕೊಂಡಿರುತ್ತದೆ. ಹಾಗೆ ಅವನ ಹೆಜ್ಜೆ ಗುರುತು ಕೂಡ ಇಲ್ಲಿ ಕಾಣುತ್ತಿರುತ್ತದೆ. ಈಗ ಡ್ಯಾನಿ ಇದ್ದವನು ಲಿಫ್ಟ್ ನಲ್ಲಿ ಕುಳಿತುಕೊಂಡಿರುತ್ತಾನೆ. ನನ್ನನ್ನ ಮೇಲೆ ಎಳೆದುಕೊಳ್ಳಿ ಎಂದು ಅಲುಗಾಡುತ್ತಿರುತ್ತಾನೆ. ಹಾಗೆ ಈಗ ಆ ಹಗ್ಗದ ಹತ್ತಿರ ಒಂದು ಜಾರ್ಗಾನ್ ಕೂಡ ನಿಂತಿರುತ್ತೆ. ಹಗ್ಗ ಅಲುಗಾಡಿದ್ದನ್ನು ಕಂಡಿದ್ದ ಜಾರ್ಗಾನ್ ಇದ್ದಿದ್ದು ತನ್ನ ಕೈಯಲ್ಲಿ ಇದ್ದ ಕತ್ತಿಯಿಂದ ಆ ಹಗ್ಗವನ್ನು ಕತ್ತರಿಸುತ್ತೆ. ಡ್ಯಾನಿ ಇದ್ದವನು ಲಿಫ್ಟ್ ಜೊತೆಗೆ ಅಲ್ಲಿ ಕೆಳಗಡೆ ಬೀಳುತ್ತಾನೆ. ಆ ಲಿಫ್ಟ್ ನಿಂದ ಈಗ ಡ್ಯಾನಿ ಇದ್ದವನು ಇಳಿಯುತ್ತಿರುತ್ತಾನೆ. ಈಗ ಒಂದು ಜಾರ್ಗಾನ್ ಬಂದು ನೋಡುತ್ತೆ. ಆ ವ್ಯಕ್ತಿಯು ಅಲ್ಲಿ ಇರುವುದು ಕಾಣುತ್ತೆ. ಎಲ್ಲ ಜಾರ್ಗಾನ್ಗಳಿಗೂ ಹೋಗಿ ಹೇಳುತ್ತೆ. ಅಷ್ಟರಲ್ಲಿ ಎಲ್ಲ ಜಾರ್ಗಾನ್ಗಳು ಕೂಡ ಇವನ ಮೇಲೆ ಅಟ್ಯಾಕ್ ಮಾಡಲು ಬರುತ್ತವೆ. ಇನ್ನೇನು ಅಟ್ಯಾಕ್ ಮಾಡಬೇಕು ಎನ್ನುವಷ್ಟರಲ್ಲಿ ಡ್ಯಾನಿ ಇದ್ದವನು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ಬಾಗಿಲನ್ನು ತೆರೆಯುವಂತೆ ಹೇಳುತ್ತಿರುತ್ತಾನೆ. ಒಂದು ಜಾರ್ಗಾನ್ ಇದ್ದಿದ್ದು ನಾಲಿಗೆಯನ್ನು ತೆಗೆದು ಡ್ಯಾನಿಯ ಮೇಲೆ ಹಾಕುತ್ತೆ. ಅಷ್ಟರಲ್ಲಿ ಬಾಗಿಲನ್ನು ತೆಗೆದು ವಾಲ್ಟರ್ ಇದ್ದವನು ಡ್ಯಾನಿಯನ್ನ ಒಳಗೆ ಎಳೆದುಕೊಳ್ಳುತ್ತಾನೆ. ಇಲ್ಲಿ ವಾಲ್ಟರ್ ಇದ್ದವನು ಡ್ಯಾನಿಯನ್ನ ರಕ್ಷಣೆ ಮಾಡುತ್ತಾನೆ. ಡ್ಯಾನಿಯನ್ನ ರಕ್ಷಣೆ ಮಾಡಿದ ನಂತರ ಮೆಟ್ಟಿಲ ಮೇಲೆ ಏರಿ ಮೇಲ್ಗಡೆ ಹೋಗಬೇಕೆಂದು ಇಬ್ಬರು ನೋಡುತ್ತಾರೆ. ಮೇಲ್ಗಡೆ ಜಾರ್ಗಾನ್ಸ್ಗಳು ನಿಂತಿರುತ್ತವೆ. ಹಾಗೆ ಕೆಳಗಡೆ ಹೋಗಬೇಕೆಂದರೆ ಅಲ್ಲಿ ಮತ್ತೆ ರೋಬೋಟ್ ಇದ್ದಿದ್ದು ಪೂರ್ತಿಯಾಗಿ ತಯಾರಾಗಿ ನಿಂತಿರುತ್ತೆ. ಹೊರಗಡೆ ಬಂದು ವಾಲ್ಟರ್ನನ್ನ ಹಿಡಿಯುತ್ತೆ. ಈಗ ಅವನನ್ನು ಕೊಲ್ಲಬೇಕು ಎನ್ನುವಷ್ಟರಲ್ಲಿ ವಾಲ್ಟರ್ ಇದ್ದವನು ತನ್ನ ಹತ್ತಿರ ಇಟ್ಟುಕೊಂಡಿದ್ದ ರೀಪ್ರೋಗ್ರಾಮ್ ಎನ್ನುವ ಕಾರ್ಡನ್ನ ಈಗ ರೋಬೋಟ್ಗೆ ತೋರಿಸುತ್ತಾನೆ. ರೋಬೋಟ್ ಕಾರ್ಡು ನೋಡಿದ ನಂತರ ರೀಪ್ರೋಗ್ರಾಮ್ ಆಗುತ್ತದೆ. ರೋಬೋಟ್ ಇದ್ದಿದ್ದು ಆಫ್ ಆಗಿ ಆನ್ ಆಗುತ್ತೆ. ಈಗ ವಾಲ್ಟರ್ನನ್ನ ಕೊಲ್ಲುವುದು ಬಿಡುತ್ತೆ. ರೋಬೋಟ್ ಇದ್ದಿದ್ದು ಜಾರ್ಗಾನ್ಸ್ಗಳ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡುತ್ತೆ. ಜಾರ್ಗಾನ್ಸ್ಗಳು ಮನೆಯಿಂದ ಓಡಲು ಶುರು ಮಾಡುತ್ತವೆ. ಹಾಗೆ ಬೆನ್ನು ಹತ್ತಿ ಈಗ ರೋಬೋಟ್ ಇದ್ದಿದ್ದು ಹೋಗುತ್ತೆ. ಮನೆಗೆ ಹಾಕಿದ್ದ ಹುಕ್ಕನ್ನು ಸಹಿತ ಜಾರ್ಗಾನ್ಸ್ಗಳು ಕಿತ್ತುಕೊಂಡು ಹೋಗುತ್ತವೆ. ಒಂದು ಜಾರ್ಗಾನ್ ಶಿಪ್ ಇದ್ದಿದ್ದು ಅಲ್ಲೇ ಬ್ಲಾಸ್ಟ್ ಆಗುತ್ತೆ. ಆದರೆ ಒಂದು ಶಿಪ್ ಮಾತ್ರ ಮುಂದಗಡೆ ಹೋಗುತ್ತದೆ ಎಂದು ನಮಗೆ ಕಾಣುತ್ತೆ. ಜಾರ್ಗಾನ್ಗಳ ಒಂದು ಶಿಪ್ ಹಾಳಾಗುತ್ತೆ. ವಾಲ್ಟರ್ ಮತ್ತು ಡ್ಯಾನಿ ಇದ್ದವರು ಮೆಟ್ಟಿಲ ಹತ್ತಿರ ನಿಂತಿರುತ್ತಾರೆ. ಈಗ ಜಾರ್ಗಾನ್ಗಳು ಎಲ್ಲವೂ ಹೋದವು ಎಂದು ಅಂದುಕೊಳ್ಳುತ್ತಿರುತ್ತಾರೆ. ಅಷ್ಟರಲ್ಲಿ ಅವರ ಹಿಂದೆನೆ ಒಂದು ಜಾರ್ಗಾನ್ ನಿಂತಿರುತ್ತೆ. ಇನ್ನೇನು ಇವರನ್ನ ತಿನ್ನಬೇಕು ಎನ್ನುವಷ್ಟರಲ್ಲಿ ಲಿಸಾ ಇದ್ದವಳು ಮೇಲಿನಿಂದ ಒಂದು ಪಿಯಾನೋ ಟೇಬಲ್ ಅನ್ನ ಆ ಜಾರ್ಗಾನ್ ಮೇಲೆ ಎಸೆಯುತ್ತಾಳೆ. ಆ ಪಿಯಾನೋ ಟೇಬಲ್ ಕೆಳಗಡೆ ಸಿಕ್ಕ ಜಾರ್ಗಾನ್ ಅಲ್ಲೇ ಸಾಯುತ್ತೆ. ಮತ್ತೆ ಎಲ್ಲ 4 ಜನ ಸೇರಿ ಆಟವನ್ನು ಆಡಲು ಶುರು ಮಾಡುತ್ತಾರೆ. ಈಗ ಡ್ಯಾನಿ ಇದ್ದವನು ಆಡುತ್ತಾನೆ. ಒಂದು ಮನೆ ಹಿಂದುಗಡೆ ಹೋಗು ಎಂದು ಆ ಒಂದು ಕಾರ್ಡ್ನಲ್ಲಿ ಬರುತ್ತೆ. ವಾಲ್ಟರ್ ಇದ್ದವನು ಆಡುತ್ತಾನೆ. ಕಾರ್ಡ್ ಬರುತ್ತೆ. 3 ಮನೆ ಹಿಂದೆಗಡೆ ಹೋಗಿ ಈ ಒಂದು ಆಟವನ್ನು ಮತ್ತೆ ಪುನಃ ಆಡಿ ಎಂದು ಬರೆದಿರುತ್ತೆ. ವಾಲ್ಟರ್ ಇದ್ದವನು ಈ ಆಟವನ್ನು ಆಡುತ್ತಾನೆ. ಮತ್ತೊಂದು ಗೋಲ್ಡ್ ಕಾರ್ಡ್ ಬರುತ್ತೆ. ಮತ್ತೊಂದು ವಿಷಯನ್ನ ಬೇಡುವಂತೆ ಆ ಕಾರ್ಡ್ನಲ್ಲಿ ಇರುತ್ತೆ. ಹೀಗೆ ವಿಚಾರ ಮಾಡುವಷ್ಟರಲ್ಲಿ ಮತ್ತೆ ನಕ್ಷತ್ರವು ಕಾಣಲು ಶುರು ಮಾಡುತ್ತೆ. ಆವಾಗ ವಾಲ್ಟರ್ ಇದ್ದವನು ಅಸ್ಟ್ರೋನಾಟ್ನ ತಮ್ಮನನ್ನು ಹುಡುಕುವಂತೆ ಹೇಳುತ್ತಾನೆ. ಅಸ್ಟ್ರೋನಾಟ್ನ ತಮ್ಮನನ್ನ ಕೇಳಿದ ಬಳಿಕ ಈಗ ಸ್ವತಃ ಡ್ಯಾನಿನೇ ಮುಂದೆ ನಿಂತಿರುತ್ತಾನೆ. ಎಲ್ಲರಿಗೂ ಕನ್ಫ್ಯೂಷನ್ ಶುರುವಾಗುತ್ತೆ. ಏಕೆಂದರೆ ಅಸ್ಟ್ರೋನಾಟ್ನ ತಮ್ಮನನ್ನು ಕಳಿಸುವ ಬದಲು ವಾಲ್ಟರ್ನ ತಮ್ಮನಾದ ಡ್ಯಾನಿಯನ್ನ ಕಳಿಸಿರುತ್ತೆ ಎಂದು. ಈಗ ಇಲ್ಲಿ ಒಂದು ವಿಷಯವೂ ತಿಳಿಯುತ್ತೆ. ಇಲ್ಲಿವರೆಗೂ ಅಸ್ಟ್ರೋನಾಟ್ ಆಗಿ ಇದ್ದವನು ಬೇರೆ ಯಾರೂ ಅಲ್ಲ, ಅದು ವಾಲ್ಟರ್ನೇ ಆಗಿದ್ದ ಎಂದು ಅಲ್ಲಿ ಎಲ್ಲರಿಗೂ ಅನಿಸುತ್ತೆ. ಹಾಗೆ ಡ್ಯಾನಿ ಇದ್ದವನು ಡ್ಯಾನಿನೇ ಆಗಿರುತ್ತಾನೆ. ದೊಡ್ಡ ಅಸ್ಟ್ರೋನಾಟ್ ಇದ್ದವನು ವಾಲ್ಟರ್ ಆಗಿ ಪರಿವರ್ತನೆ ಆಗುತ್ತಾನೆ. ಈಗ ಕ್ಲಿಯರ್ ಆಗಿ ತಿಳಿಯುವ ವಿಷಯ ಏನೆಂದರೆ ಅಸ್ಟ್ರೋನಾಟ್ ಇದ್ದವನೇ ವಾಲ್ಟರ್ ಆಗಿದ್ದಾನೆ ಎಂದು ತಿಳಿಯುತ್ತೆ. ಈ ಒಂದು ಎಮೋಷನಲ್ ಸೀನ್ ಆದ ಬಳಿಕ ಹೊರಗಡೆ ಮತ್ತೆ ಜಾರ್ಗಾನ್ಗಳ ಅಟ್ಯಾಕ್ ಶುರುವಾಗುತ್ತೆ. ಆದರೆ ಈ ಬಾರಿಗೆ 1-2 ಬರದೆ ಅನೇಕ ಜಾರ್ಗಾನ್ ಶಿಪ್ಗಳು ಬಂದಿರುತ್ತವೆ. ಹಾಗೆ ಈ ಮನೆಯನ್ನ ಧ್ವಂಸ ಮಾಡಲು ಶುರು ಮಾಡುತ್ತವೆ. ಈಗ ಇವರಿಗೆ ಗೆಲ್ಲಲು 10 ಅಂಕಿಗಳು ಅವಶ್ಯಕ ಇರುತ್ತದೆ. ಡ್ಯಾನಿ ಇದ್ದವನು ಆಟವನ್ನು ಆಡುತ್ತಾನೆ. ಸಂಖ್ಯೆ 1 ಬರುತ್ತೆ. ಅಷ್ಟರಲ್ಲಿ ಒಂದು ಕಾರ್ಡ್ ಬರುತ್ತೆ. ಆ ಕಾರ್ಡ್ನಲ್ಲಿ ಬರೆದಿರುತ್ತೆ, ನೀವು 10 ಮನೆಯನ್ನ ಮುಂದೆ ಸಾಗಬಹುದು ಎಂದು ಬರೆದಿರುತ್ತೆ. ಅಲ್ಲಿ ಡ್ಯಾನಿಯ ಒಂದು ಕಾಯಿಯು ಹೋಗಿ ಜಡ್ ಎಂದು ಬರೆದ ಒಂದು ಪ್ರದೇಶದ ಮೇಲೆ ನಿಲ್ಲುತ್ತೆ. ಮತ್ತೊಂದು ಕಾರ್ಡ್ ಬರುತ್ತೆ, ಈ ಗೇಮ್ ಇಲ್ಲಿಗೆ ಮುಗಿದಿದೆ ಎಂದು. 3 ಜನ ಇದ್ದವರು ಏನೂ ಆಗುತ್ತಿಲ್ಲ ಎಂದು ಅಂದುಕೊಳ್ಳುತ್ತಿರ್ತಾರೆ. ಅಷ್ಟರಲ್ಲಿ ಹೊರಗಡೆ ಒಂದು ಅಂತರಿಕ್ಷದಲ್ಲಿ ದೊಡ್ಡದಾಗಿ ಬೆಂಕಿಯ ರೀತಿ ಹೋಲೊಂದು ತಯಾರಾಗಿರುತ್ತದೆ.
ಆ ಹೋಲ್ನಲ್ಲಿ ಜಾರ್ಗಾನ್ಗಳ ಶಿಪ್ಗಳು ಹೋಗಲು ಶುರು ಮಾಡುತ್ತಿರ್ತವೆ. ಈಗ ಲಿಸಾ ಮತ್ತು ವಾಲ್ಟರ್ ಇದ್ದವರು ಇಬ್ಬರು ಸೇರಿ ಆ ಒಂದು ಹೋಲ್ ಒಳಗಡೆ ಹೋಗುತ್ತಾರೆ. ಡ್ಯಾನಿ ಇದ್ದವನು ಆ ಗೇಮದ ಹತ್ತಿರ ಅಲ್ಲೇ ಮಲಗಿಕೊಂಡಿರುತ್ತಾನೆ. ಡ್ಯಾನಿ ಇದ್ದವನು ಜೋರಾಗಿ ಕಣ್ಣು ಮುಚ್ಚಿ ಚೀರಲು ಶುರು ಮಾಡುತ್ತಾನೆ. ಹಾಗೆ ಚೀರಿ ಕ್ಯಾಮರಾ ಜೂಮ್ ಔಟ್ ಆದ ಬಳಿಕ ಡ್ಯಾನಿ ಇದ್ದವನು ಮೊದಲು ಗೇಮ್ ಆಡುವಾಗ ಯಾವ ರೀತಿ ಇದ್ದನೋ ಅದೇ ರೀತಿ ಆ ಮನೆಯೊಳಗಡೆ ಇರುತ್ತಾನೆ. ಡ್ಯಾನಿ ಇದ್ದವನು ಮತ್ತೊಮ್ಮೆ ಆ ಬಟನ್ ಅನ್ನು ಪ್ರೆಸ್ ಮಾಡಲು ಹೋಗುತ್ತಾನೆ. ಆವಾಗ ಅಲ್ಲಿಯೇ ಸೀಟ್ ಮೇಲೆ ಕುಳಿತಿದ್ದ ವಾಲ್ಟರ್ ಇದ್ದವನು ಆ ಬಟನ್ ಅನ್ನು ಪ್ರೆಸ್ ಮಾಡಬೇಡ ಎಂದು ಹೇಳುತ್ತಾನೆ. ಹೀಗೆ ಇಬ್ಬರೂ ಸೇರಿ ಪ್ರೀತಿಯಿಂದ ಹೊಡೆದಾಡಿಕೊಳ್ಳುತ್ತಿರುವಾಗ ಅಲ್ಲಿಗೆ ತಂದೆಯೂ ಬರುತ್ತಾನೆ. ನಡೆಯಿರಿ, ಇನ್ನು ನಿಮ್ಮನ್ನು ತಾಯಿಯ ಮನೆಗೆ ಕಳಿಸುತ್ತೀನಿ ಎಂದು ಹೇಳುತ್ತಾನೆ. ಈಗ ಡ್ಯಾನಿ ಮತ್ತು ವಾಲ್ಟರ್ ಇದ್ದವರು ಹೋಗಲು ಶುರು ಮಾಡುತ್ತಾರೆ. ಅಷ್ಟರಲ್ಲಿ ಲಿಸಾ ಇದ್ದವಳು ಸಹಿತ ಅಲ್ಲಿ ಬರುತ್ತಾಳೆ. ಈ ವಿಷಯವನ್ನು ಯಾರಿಗೂ ಹೇಳಬೇಡ ಎಂದು ಲಿಸಾ ಇದ್ದವಳು ಹೇಳುತ್ತಾಳೆ. ಇಲ್ಲಿಗೆ ಈ ಸುಂದರವಾದ ಗೇಮಿನ ಒಂದು ಸಿನಿಮಾ ಕತೆ ಮುಗಿಯುತ್ತದೆ.